ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಕಾಮನ ಬಿಲ್ಲು ಒಂದೇ ಸಾರಿ 7 ಬಣ್ಣಗಳನ್ನು ತೋರಿಸುತ್ತೆ. ಆದರೆ ಈ ಮನುಷ್ಯ ಮಾತ್ರ ಟೈಮ್ ನೋಡಿ ಒಂದೊಂದು ಬಣ್ಣವನ್ನ ಹೊರಚಲ್ತಾನೆ. ಹೊಡೆಯುವವನ ಕೈಯನ್ನು ತಡಿಬಹುದು, ಆದರೆ ಆಡಿಕೊಳ್ಳುವವನ ನಾಲಿಗೆಯನ್ನ ತಡೆಯಲಾಗದು. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂ ಅನಿಸಿದ್ರು ಅದು ಆತ್ಮಗೌರವಕ್ಕೆ ಅಗತ್ಯ. ಕೆಲವು ಬಾರಿ ನಮ್ಮ ಒಳ್ಳೆತನವೇ ನಮಗೆ ಮುಳ್ಳಾಗಿ ಬಿಡುತ್ತೆ. ಜೀವನದಲ್ಲಿ ಯಾವತ್ತೂ ನಟಿಸಬೇಡ. ನೀನು ಹೇಗಿದ್ದೀಯಾ ಹಾಗೆ ಇರು. ಯಾರನ್ನು ಮೆಚ್ಚಿಸಲು ಪ್ರಯತ್ನ ಪಡಬೇಡ. ಯಾಕಂದ್ರೆ ನಟನೆ ಒಮ್ಮೆ ಅಭ್ಯಾಸವಾದ್ರೆ ಜೀವನ ಪೂರ್ತಿ ನಟಿಸುತ್ತಲೇ ಇರಬೇಕಾಗುತ್ತೆ. ಬದುಕು ಇರುವ 3 ದಿನಕ್ಕೆ 100 ನಾಟಕ. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಆವಿಯಾಗ್ತಾರೆ, ಉರಿಯುವವರು ಬೂದಿಯಾಗ್ತಾರೆ. ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿ ಇರುವ ಹಣ್ಣು ಕೂಡ ನಮ್ಮ ಪಾಲಾಗ್ತದೆ. ಋಣ ಇಲ್ಲದೆ ಹೋದ್ರೆ ಅಂಗೈಯಲ್ಲಿರುವ ಹಣ್ಣು ಕೂಡ ಜಾರಿ ಬಿದ್ದು ಅನ್ಯರ ಪಾಲಾಗ್ತದೆ. ಅವಶ್ಯಕತೆ ಇದ್ರೆ ವೈರಿಗೂ ಇಷ್ಟ ಆಗ್ತೀವಿ, ಅವಶ್ಯಕತೆ ಇಲ್ಲಂದ್ರೆ ನಮ್ಮವರಿಗೂ ಕಷ್ಟ ಆಗ್ತೀವಿ. ಇಷ್ಟೇ ಜೀವನ. ಅವಸರ ಪಡಬೇಡ, ಕಾದು ನೋಡು. ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ. ಎಚ್ಚರ. ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಬೇಡಿ. ಯಾಕಂದ್ರೆ ಅದರ ನೋವು ಸಾವಿಗಿಂತ ಕಠೋರವಾಗಿರುತ್ತದೆ. 2 ಮುಖದ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ. ಯಾಕಂದ್ರೆ ಅವರು ಸ್ನೇಹ ಬಿಟ್ಟಾಗ ಯುದ್ಧ ಸಾರೋದು ನಿಮ್ಮ ಗೌರವದ ಮೇಲೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.